ಸ್ವೀಟಿ ಕಾಣ್ತಿಲ್ಲ ಅಂತ ನಮ್ಮಮ್ಮ ಶಾಕ್ ಸುದ್ದಿ ಕೊಟ್ರು. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮೆಲ್ರಿಗೂ ಆಯ್ ಹೇಳ್ತಾ ಇದ್ದೀನಿ, ನೀವು ಕೂಡ ರಿಪ್ಲೈ ಮಾಡಿ. ನನಗ್ ಬೆಳಗ್ಗೆ ಆಗಿದ್ದೆ 6:40 ಸ್ವೀಟಿ ಕಾಣ್ತಿಲ್ಲ ಅಂತ ನಮ್ಮಮ್ಮ ಶಾಕ್ ಸುದ್ದಿ ಕೊಟ್ರು. ಮನೆಯೆಲ್ಲ ಹುಡುಕ್ತೆ, ಮನೇಲಂತೂ ಇರ್ಲಿಲ್ಲ. ಆಚೆ ಅವಳ ಅಂತ ನೋಡಿದ್ಕೆ ಆಚೆಗಡೆ ನನ್ನ ಮುದ್ದು ನಾಯಿ ಮರಿ ಕೂತಿತ್ತು. ನೋಡಿದ ತಕ್ಷಣ ಸ್ವೀಟಿನ ಎತ್ಕೊಂಡಿದ್ಕೆ ಸ್ವೀಟಿ ರಿಯಾಕ್ಷನ್ ಈ ರೀತಿ ಇತ್ತು. ಸ್ವೀಟಿನ ವಾಕಿಂಗ್ ಕರ್ಕೊಂಡು ಹೋದಾಗ ಈ ಚಿಕ್ಕ ಚಿಕ್ಕ ಪುಟ್ಟಾಣಿ ನಾಯಿ ಮರಿಗಳು ಕಣ್ಣಿಗೆ ಬಿತ್ತು. ಈ ಮುದ್ದಾದ ನಾಯಿ ಮರಿಗಳನ್ನ ನೋಡಿ ನಮ್ ಸ್ವೀಟಿ ನಡಿ ವಾಕಿಂಗ್ ಕರ್ಕೊಂಡು ಹೋಗು ಅಂತ ಕರ್ಕೊಂಡು ಹೋದ್ಲು. ಮಳೆ ಬಂದು ಕೆಸರಾಗಿರೋದ್ರಿಂದ ನಮ್ ಸ್ವೀಟಿನ ಎತ್ಕೊಂಡೇ ವಾಕಿಂಗ್ ಮಾಡಿಸ್ತಾ ಇದ್ದೀನಿ. ನನಗ್ ಮಾತ್ರ ವಾಕಿಂಗ್ ಆಗ್ತಿದೆ ಅಷ್ಟೇನೆ. ಸ್ವೀಟಿ ಅಲ್ಲಿರೋ ವಾತಾವರಣನ ನೋಡ್ತಾ ಇದ್ದಾಳೆ. ನಾನು ಹಿಂಗೆ ಇರ್ತೀನಿ ಅಕ್ಕ, ಹಿಂಗೆ ಎತ್ಕೊಂಡೋಗಿ ನಮ್ಮ ಮನೆಗ್ ಬಿಡು. ಆದ್ರೆ ನಾನ್ ಬಿಡ್ಲಿಲ್ಲ. ಮಣ್ಣಲ್ಲಿ ಕೆಸರಾದ್ರೆ ಏನಂತೆ, ರೋಡ್ ಇಲ್ವಾ, ರೋಡಲ್ಲಿ ಬಿಟ್ಟೆ ವಾಕಿಂಗ್ ಮಾಡ್ಲಿ ಅಂತ. ರೇಷನ್ ಅಂಗಡಿಗೆ ಹೋಗಿ ಮನೆಗೆ ಏನೇನ್ ಬೇಕೋ ಅಡ್ಗೆ ಮಾಡೋಕೆ ಎಲ್ಲ ತಗೊಂಡು ನಮ್ಮಮ್ಮನ್ನ ಕೆಲ್ಸಕ್ಕೆ ಬಿಡೋಣ ಅಂತ ಬಂದಿದ್ದೆ. ಅವಾಗ ಇಂದಿರಾ ಕ್ಯಾಂಟೀನ್ ನೋಡಿದೆ. ಇಷ್ಟ ದಿನ ಇರ್ಲಿಲ್ಲ ಈ ಇಂದಿರಾ ಕ್ಯಾಂಟೀನ್, ಆದ್ರೆ ಸೋಮವಾರ ಓಪನಿಂಗ್ ಆಗಿತ್ತು. ಆದ್ರೆ ನಾನ್ ನೋಡಿದ್ದು ಬುಧವಾರ. ಅಪ್ಪನಿಗಾಗಿ ಕಾದು ಕುಳಿತಂತಹ ಅಪ್ಪನ ಮುದ್ದಿನ ಮಗಳು ಕವನ. ನಮ್ಮ ಅಪ್ಪನ ಕೆಲ್ಸದಿಂದ ಕರ್ಕೊಂಡ್ಬಂದು ಅಪ್ಪನ ರೋಡಲ್ಲೇ ಬಿಟ್ಟೆ. ಯಾಕಂದ್ರೆ ಮುಂದೆ ಹೋಗಲ್ಲ ಗಾಡಿ. ಕೆಸರಲ್ಲಿ ಮಣ್ಣಲ್ಲಿ ಭಯ ಆಗುತ್ತೆ ನನಗೆ, ಯಾಕಂದ್ರೆ ಗಾಡಿ ಬಿದ್ದೋಗುತ್ತಲ್ಲ ಅಂತ. ನಾನ್ ಬಿದ್ರೂ ಪರವಾಗಿಲ್ಲ, ಆದ್ರೆ ಗಾಡಿ ಮಾತ್ರ ಬೀಳ್ಬಾರ್ದು. ರೇಷನ್ ಅಂಗಡಿಲಿ ತಂದಿರೋ ಐಟಮ್ಸ್ ನ ಎತ್ತಿಕ್ತಿದ್ದೆ. ಸಲ ಡಿಕ್ಕಿಲಿ ಏನಿದೆ ಅಂತಾನು ನೋಡಲ್ಲ ನಾನು, ಮರ್ತೇ ಹೋಗ್ತೀನಿ. ಇನ್ನ ಮನೇಲಿ ಇದಕ್ಕೂ ಬೈಸ್ಕೋಬೇಕಲ್ಲ ಅಂತ ಎತ್ತಿಕ್ತಿದೀನಿ ಅಷ್ಟೇನೆ. ನೀವ್ಯಾರಾದ್ರೂ ಇದೇ ರೀತಿ ಮರ್ತೋಗಿದ್ದೀರಾ ಅಂತ ಅಂದ್ರೆ ಕಮೆಂಟ್ ಮಾಡಿ ಹೇಳಿ, ನಾನು ಕೂಡ ಅಂತ. ಇವತ್ ನಾಷ್ಟಕ್ಕೆ ಅವಲಕ್ಕಿ ಮಾಡಿದ್ದೆ. ಮುಖ ತೊಳ್ಕೊಂಡು ನಮ್ಮ ಅಕ್ಕನ್ ಕರ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕ ಬರುವಾಗ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಆದ್ರೆ ಅವಳು ಹೋಗುವಾಗ ಮಾತ್ರ ವಿಡಿಯೋನ ಪಕ್ಕಾ ಮಾಡೇ ಮಾಡ್ತೀನಿ. ಈ ಮಿನಿ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ಮಿನಿ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.